ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಗ್ರಹಗತಿ ಸರಿಯಿಲ್ಲ ಅನ್ಸುತ್ತೆ. ದಿನಕ್ಕೊಂದು ಹಗರಣಗಳು, ಚಾರ್ಜ್ ಶೀಟ್ಗಳು, ಸಮನ್ಸ್ಗಳು ಹೊರ ಬರ್ತಲೇ ಇವೆ. ಈಗ ಇನ್ನೊಂದು ಹಗರಣ ಅವರ ಕೊರಳಿಗೆ ಉರುಳಾಗುವ ಸಾಧ್ಯತೆ ಇದೆ. ಅದುವೇ ಹವಾಲಾ ಹಗರಣ. ಹೌದಾ ಅಂತ ನೀವು ಬೆಚ್ಚಿ ಬೀಳೋ ಮುಂಚೆ ಒಂದು ವರದಿಯನ್ನ ನೋಡಿ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಮಿನಲ್ ದಂಧೆ ಮಾಡುತ್ತಿದ್ದಾರೆ. ಅವರ ಹೆಸರು ಹವಾಲಾ ಹಗರಣದಲ್ಲಿ ಸೇರಿದೆ. ಇದು ಈಗಾಗಲೇ ಮಾಧ್ಯಮಗಳಲ್ಲಿ ಪ್ರಕಟವಾಗಿದೆ. ಹವಾಲಾ ಹಗರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸುತ್ತಿರುವ ಕೇಂದ್ರ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಯಡಿಯೂರಪ್ಪ ಅವರ ಬ್ಯಾಂಕ್ ಖಾತೆ ಹಾಗೂ ವ್ಯವಹಾರಗಳ ಮೇಲೆ ಹದ್ದಿನ ಕಣ್ಣಿರಿಸಿದ್ದಾರೆ. ಅಲ್ಲದೆ ಈ ಅಧ್ಯಾಯ ಅಕ್ರಮ ಗಣಿಗಾರಿಕೆಯೊಂದಿಗೆ ತಳುಕು ಹಾಕಿರುವುದರಿಂದ ಇದನ್ನ ಜಾರಿ ನಿರ್ದೇಶನಾಲಯ ಗಂಭೀರವಾಗಿ ಪರಿಗಣಿಸಿದೆ. ಈ ಅಧಿಕಾರದ ರುಚಿನ ಮೊಟ್ಟ ಮೊದಲಿಗೆ ಕಾಣಕ್ಕೆ ಪ್ರಾರಂಭ ಆದಾಗ ಅಲ್ಲಿಂದ ಅವರು ಈ ಹಣದ ಇಟ್ಕೊಂಡೇ ನಾನು ವ್ಯಾಪಾರ ಮಾಡಬೇಕು, ಹಣದ ಮೂಲಕವೇ ಅಧಿಕಾರ ಗಳಿಸಬೇಕು, ಹಣ ಇಲ್ಲದೆ ಹೋದರೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ತಪ್ಪು ಕಲ್ಪನೆ ಮತ್ತು ಭ್ರಮೆಗೆ ಒಳಗಾಗಿ ಹಣ ಮಾಡುವುದರ ಮೂಲಕವಾಗಿ ಜನರನ್ನು ನಾವು ಒಂದು ರೀತಿ ಮಾರಾಟದ ಸರಕುಗಳನ್ನು ಮಾಡಿಕೊಂಡು ನಮ್ಮ ವ್ಯಾಪ್ತಿ ಹೆಚ್ಚಿಸ್ಕೋಬೋದು ಅನ್ನುವಂಥ ಒಂದು ತಪ್ಪು ಕಲ್ಪನೆ ಮೇಲೆ ಬಹುಶಃ ಅಲ್ಲಿಂದ ಅವರ ಭ್ರಷ್ಟಾಚಾರ ಬಹುಶಃ ಪ್ರಾರಂಭ ಆಯಿತು. ತಾವು ಗಳಿಸಿದ ಕಪ್ಪು ಹಣವನ್ನ ದುಬೈ, ಹಾಂಗ್ಕಾಂಗ್, ಸಿಂಗಾಪುರದಲ್ಲಿ ರಿಯಲ್ ಎಸ್ಟೇಟ್, ಹೋಟೆಲ್ ಉದ್ಯಮಗಳಲ್ಲಿ ತೊಡಗಿಸಿದ್ದಾರೆ ಅನ್ನೋ ಆರೋಪ ಪದೇ ಪದೇ ಕೇಳಿಬರುತ್ತಿತ್ತು. ಈಗ ಈ ಆರೋಪಕ್ಕೆ ಒಂದು ಸಾಕ್ಷಿಯೂ ಸಿಕ್ಕಿದೆ. ಜೊತೆಗೆ ಇತ್ತೀಚೆಗೆ ರಾಜ್ಯದ ಜನತೆ ನೆರೆಯಿಂದ ತತ್ತರಿಸುತ್ತಿದ್ರು, ವಿಶ್ರಾಂತಿಗಾಗಿ ಮಾರಿಷಸ್ಗೆ ಬೇರೆ ತೆರಳಿದ್ರು. ಇವೆಲ್ಲ ಅಕ್ರಮ ವಿದೇಶಿ ದಂಧೆಯ ಅನುಮಾನ ಮೂಡಿಸುತ್ತವೆ ಅನ್ನೋದು ಇವರ ವಾದ. ರಾಜ್ಯದಲ್ಲಿ ಒಂದು ಕಡೆ ಬರ ಇದೆ, ಒಂದು ಕಡೆ ಫ್ಲಡ್ಸ್ ಇದೆ. ಯಾಕೆ ಒಂದು ವಾರದ ಕಾಲ ಮುಖ್ಯಮಂತ್ರಿಗಳು ಮತ್ತು ಅವರ ಕುಟುಂಬದವರು ಯಾಕೆ ಹೋಗಿದ್ರು ವಿದೇಶಕ್ಕೆ, ಮಾರಿಷಸ್ಗೆ ಯಾಕೆ ಹೋಗಿದ್ರು? ಸೊ ಬಹುಶಃ ಸಂಶಯಗಳು ಹೇಗೆ ಬರ್ತಾ ಇದೆ ಅಂತಂದರೆ, ಇವರು ಎಲ್ಲೋ ಈ ರೀತಿ ಅಕ್ರಮವಾಗಿ ಗಳಿಸಿರ್ತಕ್ಕಂಥ ಹಣ ವಿದೇಶಿ ಬ್ಯಾಂಕ್ಗಳಲ್ಲಿ ಇಡ್ತಕ್ಕಂಥದಕ್ಕೆ, ಅದು ಹವಾಲಾ ಮೂಲಕ ಪಡೆದು ಇಡುವಂಥದ್ದು ಅಥವಾ ಹಾಗೆ ಕ್ಯಾರಿ ಮಾಡಿ ಇಟ್ಟಿರ್ತಕ್ಕಂಥದ್ದು, ಇದನ್ನು ಬಹುಶಃ ತನಿಖೆ ಆದರೆ ಎಲ್ಲರ ನಿಜ ಬಣ್ಣ ಹೊರಗೆ ಬರುತ್ತೆ. ಹವಾಲಾ ಹಗರಣದಲ್ಲಿ ಯಡಿಯೂರಪ್ಪ ಜೊತೆಗೆ ಅವರ ಪುತ್ರರ ಹೆಸರು ಇದೆ. ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ಇಂಧನ ಸಚಿವೆ ಶೋಭಾ ಕರಂದ್ಲಾಜೆಯವರ ಹೆಸರು ಕೇಳಿಬರುತ್ತಿದೆ. ವಿಜಯಲಕ್ಷ್ಮಿ ಶಿಬರೂರು, ಸುವರ್ಣ ನ್ಯೂಸ್ 24/7 ಬೆಂಗಳೂರು.